ಸರ್, ಹೊಂದಾಣಿಕೆ ರಾಜಕಾರಣದಲ್ಲಿ ಪರಮೇಶ್ವರ್ ಅವರು ಜಗದ್ಗುರುಗಳು ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಯಾರು ಜಗದ್ಗುರು? ಹೊಂದಾಣಿಕೆ ರಾಜಕಾರಣ ಯಾರು ಹೇಳಿರೋದು? ಸುರೇಶ್ ಗೌಡ. ಇವರು ಮಹಾ ಜಗದ್ಗುರುಗಳು. ಇವರು ಅವರು ಬರೀ ಜಗದ್ಗುರು ಇದ್ರೆ ಇವರು ಮಹಾ ಜಗದ್ಗುರುಗಳು. ತ್ರಿಬಲ್ ಏನೋ ಇನ್ನೊಂದು ಸೇರಿಸ್ಬೇಕು. ಸರಿ, ಇದಾಯ್ತಲ್ಲ. ಬಣ ರಾಜಕೀಯ ನಡೀತಾ ಇದೆ ಕಾಂಗ್ರೆಸ್ ನಲ್ಲಿ, ಅದು ಜಿಲ್ಲೆಯಲ್ಲೂ ಕೂಡ ಬಣಗಳಾಗ್ತಾ ಇದೆ. ನೀವು ಗೃಹ ಸಚಿವರ ಕಾರ್ಯಭಾರ ಮಾಡ್ತಾ ಇದ್ದೀರಿ. ಯಾರು ಈಗ ಯಾರನ್ನ ಒಬ್ಬೊಬ್ರು ಅನ್ನೋದು ಕೇಳ್ರಪ್ಪ, ನಿಧಾನವಾಗಿ ಇರ್ತೀನಿ, ಇನ್ನೂ 1 ಗಂಟೆ ಬೇಕಾದ್ರೆ ಇರ್ತೀನಿ. ಆ ಥರ ಏನಿಲ್ಲ. ಏನು ಹೇಳಿದ್ರೆ ಕೇಳಿಸ್ಕೊಳ್ಳಿಲ್ಲ ಇನ್ನೊಂದ್ಸರಿ. ಬಣಗಳ ಬಗ್ಗೆನಾ? ಅವನ ತಟ್ಟೆ ಅವನ ಪಾರ್ಟಿನಲ್ಲಿ ಹೆಗಣ ಸದ್ ಬಿದ್ಬಿಟ್ಟೈತೆ, ಇಲ್ಲೆಲ್ಲ ಈ ನೊಣ ಸದ್ ಬಿರೋದನ್ನ ಯಾಕೆ ಹೇಳ್ತಾವನಲ್ಲಿ? ಎಷ್ಟಿದೆ ಅವ್ರದ್ದೆಲ್ಲ. ಏನು ಯತ್ನಾಳ್ ಹೇಳೋದು ಏನು ಹೇಳೋರೆ ವಿಜಯಣ್ಣನ ಬಗ್ಗೆ? ನಾನು ವಿಜಯಣ್ಣನ ಜಾಗದಲ್ಲಿದ್ದರೆ ಬೆಳಿಗ್ಗೆನೇ ಯತ್ನಾಳನ್ನು ಪಾರ್ಟಿಯಿಂದ ಸಸ್ಪೆಂಡ್ ಮಾಡ್ತಿದ್ದೆ. ಅವ್ರ ಮೇಲೆ ಕ್ರಮ ತಗೊಳ್ಳೋಕ್ಕೂ ಇವ್ರಿಗೆ ಶಕ್ತಿ ಇಲ್ಲ. ಇವ್ರಿಗೆ ಎಷ್ಟು ಬೈತಾರೋ ಅವರು. ಹಂಗಾರ ನಮ್ಮ ಪಾರ್ಟಿ ಬಣ ಆಯ್ತಾ? ನಾವೆಲ್ಲ ಇರ್ಬೋದು, ನಮ್ಮಲ್ಲಿ ಯಾವುದೇ ಗುಂಪುಗಾರಿಕೆ ಇಲ್ಲ. ವಿಷಯ ಆಧಾರಿತವಾಗಿ ವ್ಯತ್ಯಾಸ ಇರ್ಬೋದು ಅಷ್ಟೇ, ಭಿನ್ನಾಭಿಪ್ರಾಯಗಳಿರ್ಬೋದು ಅಷ್ಟೇ. ಆದರೆ ಆ ರೀತಿಯಲ್ಲಿ ಇವರು ಲಂಚಕೋರ ಇದ್ದ, ಇವನು ಫೋರ್ಜರಿ ಸೈನ್ ಮಾಡಿದ್ದ ಅಧ್ಯಕ್ಷ ಅಂತ ಹೇಳಿ ಹೇಳ್ತಾನಲ್ಲ ಯತ್ನಾಳು. ಅವರು ಸೀನಿಯರ್ ಲೀಡರ್ ಇದ್ದಾರೆ. ಯತ್ನಾಳು ರೈಲ್ವೆ ಮಂತ್ರಿ ಆಗಿದ್ದರು ವಾಜಪೇಯಿ ಕಾಲದಲ್ಲಿ. ಸೆಂಟರಲ್ಲಿ ಲೋಕಸಭಾ ಸದಸ್ಯರಿದ್ದರು, ವಿಧಾನ ಪರಿಷತ್ ಸದಸ್ಯರಿದ್ದರು, ವಿಧಾನಸಭೆ ಸದಸ್ಯರಿದ್ದಾರೆ. ಅಂಥವರು ಬಾಯಲ್ಲಿ ಈ ರೀತಿಯ ತೀವ್ರವಾದ ಆರೋಪಗಳು ಬಂದರೂ ಕೂಡ ಅಟ್ಲೀಸ್ಟ್ ಅವ್ರಿಗೊಂದು ನೋಟಿಸ್ ಕೊಟ್ಟು ಸಮಜಾಯಿಷಿ ಕೇಳೋ ಅಷ್ಟು ವ್ಯವಧಾನನೂ ಇಲ್ಲ ಅಂತ ಹೇಳಿದ್ರೆ ಆ ಪಕ್ಷದಲ್ಲಿ ಏನೋ ಶಿಸ್ತಿದೆಯಾ? ಯಾರಿಗೆ? ಇವ್ರು ಕೊಟ್ಟವ್ರೇನ್ರಿ? ಒಂದ್ಸತಿ ಅಲ್ಲಿ ಅವ್ರು ಕೊಟ್ಟವ್ರು, ಅವ್ರು ನನ್ನ ನೋಟಿಸೇ ಬಂದಿಲ್ಲ, ಅಲ್ಲೆಲ್ಲೋ ಹೇಳೋರೆ, ನಾನು ಉತ್ತರನೂ ಕೊಡಲ್ಲ ಅಂತಾರೆ ಅವರು. ಇವರೇನ ಕೊಟ್ಟವ್ರ ರಾಜ್ಯಾಧ್ಯಕ್ಷರು? ಇಲ್ಲಿ ಶಿಸ್ತು ಸಮಿತಿ ಇರುತ್ತೋ ಇಲ್ಲ? ಇಲ್ಲಿ ಶಿಸ್ತು ಸಮಿತಿ ಇದ್ಮೇಲೆ ನೋಟಿಸ್ ಎಲ್ಲ ಕೊಡಬೇಕಲ್ಲ. ಅದಕ್ಕೋಸ್ಕರ ನಾನು ಅವ್ರ ವಿಚಾರದಲ್ಲಿ ಹೆಚ್ಚು ಲಂಚಕ್ಕೆ ಹೋಗೋದಿಲ್ಲ. ನಮ್ಮಲ್ಲಿ ಯಾವುದೂ ಗುಂಪುಗಾರಿಕೆ ಇಲ್ಲ. ಭಿನ್ನಾಭಿಪ್ರಾಯಗಳಿರ್ಬೋದು, ಇಲ್ಲ ಅಂತ ನಾನು ಹೇಳಿದ್ರೆ ನಾನು ತಪ್ಪು ಹೇಳ್ದಂಗೆ ಆಗ್ತದೆ. ಭಿನ್ನಾಭಿಪ್ರಾಯಗಳಿರ್ಬೋದು. ಯಾವುದೇ ಭಿನ್ನಾಭಿಪ್ರಾಯಗಳಿದ್ರು ಯಾವುದೇ ಸಂದರ್ಭಗಳು ಬಂದಾಗ ಆಯಾ ಸಂದರ್ಭದಲ್ಲಿ ಅವೆಲ್ಲ ಮಾಯ ಆಗ್ತವೆ. ಕ್ಲಿಯರ್ ಮಾಡಿ ಸರ್, ಹೇಮಾವತಿ ಲಿಂಕ್ ಅನ್ನೋದೊಂದು ಕ್ಲಿಯರ್ ಮಾಡಿ. ಆದಿಯಾಗಿ ತಾವು ಕೂಡ ವಿರೋಧ ಮಾಡ್ತೀವಿ ಅಂತ ಹೇಳಿದ್ರಿ. ಆ ವಿರೋಧ ಯಾವ ಸ್ವರೂಪದಲ್ಲಿ ಇರುತ್ತೆ ಅಂತ? ಕಾಮಗಾರಿ ನಡೀತಾ ಇದೆ, ತಮ್ಮೆಲ್ಲರೂ ವಿರೋಧ ಇದ್ರೂ ಕೂಡ ಕತ್ತುಮುಚ್ಚಿ ಕಾಮಗಾರಿ ನಡೀತಾ ಇದೆ. ಸರ್ಕಾರಿ ಭೂಮಿ ಎಲ್ಲಿದೆ ಅಲ್ಲೆಲ್ಲನೂ ಇದನ್ನ ಪೈಪ್ಲೈನ್ ಹಾಕುವಂತ ಕಾಮಗಾರಿ ನಡೀತಾ ಇದೆ. ಸೊ ಈ ನಡುವೆ ತಮ್ಮದು ಸ್ವರೂಪ ಯಾವ ರೀತಿ ಇರುತ್ತೆ ವಿರೋಧದ್ದು ಅಂತ? ಸಂಪೂರ್ಣವಾಗಿ ಬೇಡ ಅನ್ನುವಂಥದ್ದು? ನಾವು ಸಂಪೂರ್ಣವಾಗಿ ಬೇಡ ಅಂತಲೂ ಹೇಳಿದ್ದೇವೆ. ಆ ಕಾಮಗಾರಿ ಯಾವುದೇ ಕಾರಣಕ್ಕೂ ಮೆಟೀರಿಯಲೈಸ್ ಆಗೋದಿಲ್ಲ. ಗೊತ್ತಾಯ್ತಾ? ಈಗ ಸರ್ಕಾರಿ ಭೂಮಿನಲ್ಲಿ ಮಾಡ್ಕೋತಾರೆ ಅಂತ ಇಟ್ಕೊಳ್ಳಿ. ಬೇರೆ ಭೂಮಿನಲ್ಲಿ ಮಾಡಬೇಕಾದ್ರೆ ಅಕ್ವಿಷನ್ ಆಗಬೇಕಲ್ಲ. ಇವತ್ತು ಅಕ್ವಿಷನ್ ಎಷ್ಟು ದೂರ ಮಾಡ್ತಾರೆ ರಸ್ತೆಗಳಲ್ಲಿ? ನೀವು ಅಕ್ವಿಷನ್ದು ಈ ಪೈಪ್ಲೈನ್ ಹಾಕೋ ವಿಚಾರ ಕಷ್ಟ ಏನು ಅಂತ ನಾನು ಸಕಲೇಶ್ಪುರದಲ್ಲಿ ನೋಡಿದೆ. ಈ ಇದಕ್ಕೆ ಎತ್ತಿನೊಳಗೆ ಒಂದು ಪೈಪ್ಲೈನ್ ಹಾಕೋಕ್ಕೆ ಬಿಡ್ತಾ ಇರಲಿಲ್ಲ. ಅಕ್ವಿಷನ್ ಮಾಡಿ ಕಾಂಪನ್ಸೇಷನ್ ಕೊಡಿ, ಹಾಕೊಂಡು ಹೋಗಿ ಅಂತಾರೆ. ಅಷ್ಟು ಪ್ರೊಸೀಡಿಂಗ್ಸು ಅವೆಲ್ಲ ಆಗಬೇಕು ಅಂತ ಹೇಳಿದ್ರೆ ಭಾಳ ಕಂಬರ್ಸಮ್ ಪ್ರೊಸೀಡಿಂಗ್ಸು. ಮೊದಲಿದ್ದು ಅಕ್ವಿಷನ್ ಆ್ಯಕ್ಟ್ಗೂ ಮತ್ತು ಲೇಟೆಸ್ಟಾಗಿ ಬಂದಿರೋ ಆ್ಯಕ್ಟ್, ಈಗ ಪ್ರೆಸೆಂಟ್ ಇರೋ ಆ್ಯಕ್ಟ್ಗೂ ಭಾಳ ವ್ಯತ್ಯಾಸ ಇದೆ. ವಿತೌಟ್ ದಿ ಕನ್ಸೆಂಟ್ ಆಫ್ ದಿ ಫಾರ್ಮರ್ ವಿ ಆರ್ ನಾಟ್ ಏಬಲ್ ಟು ಗೆಟ್ 1 inch of land. ಮಾರ್ಕೆಟ್ ವ್ಯಾಲ್ಯೂ ಕೊಡಬೇಕು. ಕೊಡೋದು ವ್ಯಾಲ್ಯೂ ಪ್ರಶ್ನೆ ಬಂದಾಗ ಎಷ್ಟು ಕೊಡಬೇಕು, ಏನು ಮಾಡಬೇಕಿದೆ. ಜಮೀನೇ ಕೊಡಲ್ಲ ಅಂದರೆ ನೀವು ಮಾರ್ಕೆಟ್ ವ್ಯಾಲ್ಯೂ ತೊಗೊಂಡು ಏನು ಮಾಡ್ತೀರಿ? ಈಗ ಒಟ್ಟಿನಲ್ಲಿ ನೋಡಪ್ಪ, ನೀರಲ್ಲಿ ಹೋಗೋದು ರೀತಿಯಲ್ಲಿ ನೋಡ್ಕೊಳ್ತೀವಿ ನಾವು, ಅಷ್ಟು ಹೇಳ್ಬೋದು. ಯಾವ ರೀತಿ ಮಾಡ್ತೀವಿ, ಏನು ಮಾಡ್ತೀವಿ ಅಂತ ಹೇಳಕ್ಕಾಗಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.